ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತಿನ ಟಾಪಿಕ್ ಏನಂದ್ರೆ, ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ ತಲೆನೋವು. ಅಂದ್ರೆ ಕೆಲವ್ರು ಅನ್ಕೊಳ್ತಾರೆ ತಲೆನೋವ, ಓಕೆ ಅದು ಕಾಮನ್, ಎಲ್ರಿಗೂ ಸಿಂಪಲ್ ಬರುತ್ತೆ ತಲೆನೋವು, ಅದ್ರಲ್ಲಿ ಏನಿದೆ ವಿಶೇಷತೆ ಅನ್ಕೊಳ್ತೀವಿ. ಬಟ್ ತಲೆನೋವು ಆ ಪೇಯ್ನ್ ಬರುತ್ತಲ್ಲ, ಅದನ್ನ ರೆಗ್ಯುಲರ್ ಆಗಿ ಕೆಲವರಿಗೆ ತಲೆನೋವು ಬರುತ್ತೆ, ಅಂದ್ರೆ ಮೈಗ್ರೇನ್ ಇರುತ್ತೆ. ಹಂಗಾಗಿ ಆ ಪೇಯ್ನ್ ಬರೋರಿಗೆ ಗೊತ್ತಿರತ್ತೆ ಅದು ಹೆಂಗಿರತ್ತೆ, ಅದು ಎಷ್ಟು ಕಷ್ಟ ಆಗತ್ತೆ. ನಾನು ಯಾಕೆ ಇವತ್ತು ಮಾತಾಡ್ತಾ ಇದ್ದೀನಿ ಅಂದ್ರೆ, ಯಾಕಂದ್ರೆ ನನಗೆ ಒಂದು 5 years ಇಂದನು ಮೈಗ್ರೇನ್ ಇದೆ. ಹಂಗಾಗಿ ನಾನು ತುಂಬಾ ಕಡೆ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ. ಎಲ್ಲ ಕಡೆ ಹಾಸ್ಪಿಟಲ್ಗೆ ಹೋಗಿ ಟ್ಯಾಬ್ಲೆಟ್ಸ್ಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ಮತ್ತೆ ಇನ್ನೊಂದು ನಾನು ಇದು ಕೂಡ ನಿಮ್ಹಾನ್ಸ್ ಕೂಡ ಹೋಗಿದ್ದೆ. ನಿಮ್ಹಾನ್ಸ್ಗೆ ಹೋಗಿ ಅಲ್ಲಿ ಕೂಡ ಚೆಕಪ್ ಮಾಡಿಸ್ಕೊಂಡು ತೋರಿಸ್ಕೊಂಡು ಬಂದೆ. ಅಲ್ಲಿ ಹೇಳಿದ್ರು ಒಂದು 6 month ಟ್ಯಾಬ್ಲೆಟ್ಸ್ ತಗೊಳ್ಳಿ ಕಮ್ಮಿ ಆಗತ್ತೆ ಅಂತ. ಬಟ್ 6 month ಕಂಟಿನ್ಯೂಸ್ ಆಗಿ ಟ್ಯಾಬ್ಲೆಟ್ಸ್ ತಗೊಂಡೆ, ಆದ್ರೂ ನನಗೆ ತಲೆನೋವು ಕಮ್ಮಿ ಆಗ್ಲಿಲ್ಲ. ಈ ತಲೆನೋವಿಂದ ಎಷ್ಟು ಪ್ರಾಬ್ಲಮ್ ಆಗತ್ತೆ ಮೈಗ್ರೇನ್ ಅಂದ್ರೆ, ಏನಂದ್ರೆ ನಾವು ಸ್ವಲ್ಪ ಹೊರಗಡೆ ಹೋಗಂಗಿಲ್ಲ, ಬಿಸಿಲಿಗೆ ಏನಾದ್ರೂ ಸ್ವಲ್ಪ ಹೋದ್ವಿ ಅಂದ್ರೆ ಇಮ್ಮಿಡಿಯೇಟ್ ತಲೆನೋವು ಸ್ಟಾರ್ಟ್ ಆಗ್ಬಿಡತ್ತೆ. ಅದು ಈ ಟ್ಯಾಬ್ಲೆಟ್ಸ್ ತಗೊಂಡ್ರು ಕಮ್ಮಿ ಆಗಲ್ಲ, ಅಷ್ಟು ಪೇಯ್ನ್ ಇರುತ್ತೆ. ಮತ್ತೆ ಇನ್ನೊಂದು ಸ್ಮೆಲ್, ಕೆಲವರಿಗೆ ಸ್ಮೆಲ್ ಅಂದ್ರೇನೆ ಆಗಲ್ಲ, ತಲೆನೋವು ಸ್ಟಾರ್ಟ್ ಆಗತ್ತೆ. ಮತ್ತೆ ಅದು ಬಿಟ್ರೆ ಇನ್ನೊಂದು ಸೌಂಡ್, ಏನಾದ್ರೂ ಸೌಂಡ್ ಆಗಂಗಿಲ್ಲ. ಯಾವುದೇ ತರದ ಒಂದ್ ಸ್ವಲ್ಪ ಗಲಾಟೆ ಆಯ್ತು ಅಂದ್ರೆ ಆ ಸೌಂಡ್ಗೆ ತಲೆನೋವು ಸ್ಟಾರ್ಟ್ ಆಗತ್ತೆ. ಮತ್ತೆ ಒಂದು ಬಸ್ಸಲ್ಲಿ ಹೋಗಂಗಿಲ್ಲ, ಒಂದು ಗಾಡಿ 2 wheeler ಎಲ್ಲೂ ಹೊರಗಡೆ ಹೋಗಂಗಿಲ್ಲ. ಹೊರಗಡೆ ಹೋಗ್ತೀವಿ ಅಂದ ತಕ್ಷಣ ತಲೆನೋವು ಸ್ಟಾರ್ಟ್ ಆಗತ್ತೆ. ಆ ಪೇಯ್ನ್ ಹೇಗಿರುತ್ತೆ ಅಂದ್ರೆ ಸೀರಿಯಸ್ ಆಗಿ ತಡ್ಕೊಳಕ್ಕೆ ಆಗಲ್ಲ, ಅಷ್ಟು ಪೇಯ್ನ್ ಇರುತ್ತೆ. ಅದಂತೂ ನಾನು ಅನುಭವಿಸಿದೀನಿ. ಒಂದು 5 years ಇಂದ ಆ ಪ್ರಾಬ್ಲಮ್ ನನ್ಗಿದೆ. ನಾನು ಸುಮಾರು ಜನ ಹೇಳಿದಾಗ ನನಗೆ ತಲೆನೋವಿದೆ, ನನಗೆ ಹಿಂಗೆ ಪೇಯ್ನ್, ಸಿಕ್ಕಾಬಡೆ ಪೇಯ್ನ್ ಬರ್ತಿದೆ ಅಂದಾಗ ನನಗೆ ಸುಮಾರು ಜನ ಹೇಳಿದ್ದು ಆಯುರ್ವೇದಿಕ್ ಮೆಡಿಸಿನ್ ತಗೊಳ್ಳಿ ಅಂತ. ಆಯುರ್ವೇದಿಕ್ ಕೂಡ ಹೋಗ್ಬಿಟ್ಟು ಬಂದೆ. ಅದೇನೋ ಒಂದು ಆಯುರ್ವೇದಿಕ್ ಮೆಡಿಸಿನ್ ಬರುತ್ತೆ, ಅದನ್ನ ಮೂಗಲ್ಲಿ ಹಾಕ್ತಾರೆ ಕಮ್ಮಿ ಆಗತ್ತೆ ಅಂತ. ಬಟ್ ಅದು ಕೂಡ ಟ್ರೈ ಮಾಡಿದೆ ನಾನು. ಅದೆಲ್ಲ ಟ್ರೈ ಮಾಡಿದ್ರು ನನಗೆ ಕಮ್ಮಿ ಆಗ್ಲಿಲ್ಲ. ಎಲ್ಲರೂ ಫ್ಯಾಮಿಲಿಲಿ ಬಂದು ಹೆರಿಡಿಟಿ ಅಂತ ಬರುತ್ತೆ, ಅವ್ರಿಗೆ BP ಶುಗರು ಅದು ಕಂಟಿನ್ಯೂಸ್ ಆಗಿ ಹಂಗೆ ಬರುತ್ತೆ. ಬಟ್ ನಮ್ಮ ಫ್ಯಾಮಿಲಿಲಿ ಹೆಂಗೆ ಅಂದ್ರೆ ಕಂಟಿನ್ಯೂಸ್ ಆಗಿ ಎಲ್ರಿಗೂ ಮೈಗ್ರೇನ್, ತಲೆನೋವು. ಅಂದ್ರೆ ಅಮ್ಮನ ತಂಗಿ, ನಮ್ಮ ಆಂಟಿಯವ್ರು ಎಲ್ರಿಗೂ ತಲೆನೋವು. ಹಂಗಾಗಿ ನಾವು ಅಕ್ಕ ತಂಗಿದಿರು ಎಲ್ರಿಗೂ ನಮಗ್ ಕೂಡ ತಲೆನೋವು. ಅಂದ್ರೆ ಅದೊಂಥರ ಹೆಂಗಾಗಿದೆ ನಮ್ಗೆ ಅಂದ್ರೆ, ಬೇರೆಯವ್ರಿಗೆಲ್ಲ ಈ ತಲೆನೋವು ಅನ್ನೋದು ಹೆಂಗಾಗಿದೆ ಅಂದ್ರೆ ಒಂಥರ ಜೀನ್ಸ್ ಅಲ್ಲಿ ಬರುತ್ತಲ್ಲ, ಆ ತರ ಆಗ್ಬಿಟ್ಟಿದೆ. ಅದು ಸುಮಾರು ಎಲ್ಲರೂ ಟ್ರೀಟ್ಮೆಂಟ್ ತಗೊಳ್ತಿದಾರೆ, ಅದ್ರ ಕಮ್ಮಿ ಆಗಲ್ಲ. ವಾಮಿಟ್ ಬರೋ ತರ ಫೀಲ್ ಆಗುತ್ತೆ. ಮತ್ತೆ ಇಲ್ಲಿ ನರ್ವ್ಸ್ ಬರುತ್ತಲ್ಲ, ಇದೆಲ್ಲ ಊದ್ಕೊಂಡ್ಬಿಡುತ್ತೆ. ಮತ್ತೆ ಇಲ್ಲಿ ಕಿವಿಯಿಂದ ಬರೋ ನರಗಳು ಫುಲ್ ಊದ್ಕೊಂಡ್ಬಿಡತ್ತೆ. ಅದು ಕಮ್ಮಿನೇ ಆಗಲ್ಲ, ಅದು ಏನ್ ತಗೊಂಡ್ರು ಕಮ್ಮಿ ಆಗಲ್ಲ. ಫುಲ್ ವಾಮಿಟ್ ಆಗೋ ತರ ಆಗೋದು, ಆ ತರ ಆಗತ್ತೆ. ಹಂಗಾಗಿ ನಾನು ಪಾರ್ಲರ್ ಅಲ್ಲಿ ಕೆಲಸ ಮಾಡೋದ್ರಿಂದ ಏನಾಗ್ತೈತೆ ಅಂದ್ರೆ, ಕೆಲವೊಂದು ಫ್ಲೇವರ್ಸ್, ಇವಾಗ ನಾನು ಆಕ್ಚುಲಿ ಏನಾದ್ರು ಫೇಶಿಯಲ್ ಮಾಡ್ಬೇಕು ಅಂದ್ರೂ ಆ ಸ್ಮೆಲ್ಗೆನೆ ಕೆಲವೊಂದು ಫ್ಲೇವರ್ಗಳಿರುತ್ತೆ, ಆ ಸ್ಮೆಲ್ಗೆನೆ ತಲೆನೋವು ಬಂದ್ಬಿಡೋದು. ಫೇಶಿಯಲ್ ಮುಗಿಯೋಷ್ಟ್ರೊಳಗಡೆ ನನ್ನ ಕೈನಲ್ಲಿ ಯಾಕಾದ್ರೂ ಮಾಡ್ತಿದ್ದೀನಪ್ಪ ಅನ್ನೋಷ್ಟು ಪೇಯ್ನ್ ಬರೋದು. ಹೇರ್ ಸ್ಟ್ರೈಟ್ನಿಂಗು ಅಥವಾ ಕೆರೋಟಿನ್ ಈ ತರ ಟ್ರೀಟ್ಮೆಂಟ್ಸ್ ಏನಾದ್ರು ಮಾಡ್ಬೇಕಂದ್ರೆ ನನ್ಗೆ ವಿತ್ ಮಾಸ್ಕ್ ಅಲ್ಲೇ ಮಾಡ್ತೀನಿ. ಯಾವಾಗ್ಲೂ ಮಾಸ್ಕ್ ಹಾಕೊಂಡೇ ಮಾಡಿದ್ರು ಆ ಸ್ಮೆಲ್ ನನ್ನ ಕೈನಲ್ಲಿ ತಡ್ಕೊಳಕ್ ಆಗ್ತಾ ಇರಲಿಲ್ಲ. ಅಂದ್ರೆ ಇಮ್ಮಿಡಿಯೇಟ್ ಟ್ಯಾಬ್ಲೆಟ್ ಹಾಕೊಳ್ಳೇಬೇಕು. ಆದ್ರೂ ಅಷ್ಟು ಪೇಯ್ನ್ ಇರ್ತಾ ಇತ್ತು ನನ್ಗೆ. ಆ ತಲೆನೋವಿಂದ ಅನುಭವಿಸಿರೋ ಪೇಯ್ನ್ ಇದೆಲ್ಲ ಸೀರಿಯಸ್ ಆಗಿ, ಅದನ್ನ ಎಷ್ಟು ಜನಕ್ಕೆ ಇರತ್ತಲ್ಲ, ಆ ಮೈಗ್ರೇನ್ ಅಂತ ಇರತ್ತಲ್ಲ, ಅವ್ರಿಗಷ್ಟೇ ಅರ್ಥ ಆಗತ್ತೆ ಅದು ಎಷ್ಟು ಪೇಯ್ನ್ ಅನುಭವಿಸ್ತೀವಿ ಅಂತ. ಅಷ್ಟು ಕಷ್ಟ ಆಗತ್ತೆ ಅದು ತಲೆನೋವಿಂದ. ಬಟ್ ನನಗೆ ಎಷ್ಟು ದಿನದಲ್ಲಿ ನನಗೆ ಇವಾಗ ರಿಲೀಫ್ ಅನ್ಸಿದ್ದೇನಂದ್ರೆ, ನಾನು ಒಂದಿನ ಹೈಡ್ರಾ ಫೇಶಿಯಲ್ ಮಾಡ್ತಾ ಇದ್ದೆ ಕಸ್ಟಮರ್ಗೆ. ಅವ್ರಿಗೆ ಏನಾಯ್ತಂದ್ರೆ, ನಾನು ಒಂದು ½ ನಾನು ನಿಂತ್ಕೊಳಕ್ ಆಗಿಲ್ಲ, ನನಗೆ ಪೇಯ್ನ್ ತಡಿಯಕ್ಕಾಗಿಲ್ಲ, ಫುಲ್ ವಾಮಿಟ್ ಸ್ಟಾರ್ಟ್ ಆಗೋಯ್ತು. ಹಂಗಾಗಿ ಅವ್ರನ್ನ ಅಲ್ಲೇ ಮಲಗಿಸ್ಬಿಟ್ಟು ನನ್ನ ಕೈನಲ್ಲಿ ಆಗಿಲ್ಲ. ಅವ್ರು ಹೇಳಿದ್ರು ಇಲ್ಲ ರೆಸ್ಟ್ ಮಾಡಿ ನೀವು ಅಂತ. ಟ್ಯಾಬ್ಲೆಟ್ ಹಾಕೊಂಡು ಒಂದು 10-15 ನಿಮಿಷ ಕುತ್ಕೊಂಡು ಆಮೇಲೆ ನಾನು ಅವ್ರಿಗೆ ಫೇಶಿಯಲ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅವ್ರು ನನ್ಗೆ ಅವಾಗ ಸಜೆಸ್ಟ್ ಮಾಡಿದ್ದು ಒಂದು ಹಾಸ್ಪಿಟಲ್ದು ಅಡ್ರೆಸ್ ಹೇಳಿದ್ರು ನನಗೆ. ಅವ್ರಿಗೆ ಬಂದು ಆ ಕಸ್ಟಮರ್ಗೆ ಬಂದು 12 years ಇಂದ ಮೈಗ್ರೇನ್ ಇತ್ತಂತೆ. ಹಂಗಾಗಿ ಅವ್ರು ಹೇಳಿದ್ರು ಓಕೆ ನನ್ಗೆ ಅರ್ಥ ಆಗುತ್ತೆ ಈ ಪೇಯ್ನ್ ಹೆಂಗಿರತ್ತೆ ಅಂತ, ನಾನು ಒಂದು ಅಡ್ರೆಸ್ ಹೇಳ್ತೀನಿ, ನೀವು ಅಲ್ಲಿ ಹೋಗಿ, ನಿಮಗೆ ಎಷ್ಟೇ ತಲೆನೋವಿದ್ರು ಮೈಗ್ರೇನ್, ಯಾವ ತರ ಮೈಗ್ರೇನ್ ಇದ್ರು ನಿಮಗೆ ಕಮ್ಮಿ ಆಗತ್ತೆ, ಅಲ್ಲಿ ಹೋಗಿ ಅಂತ. ಹಂಗಾಗಿ ಓಕೆ ನಾನು ಆಯ್ತು ನೋಡೋಣ ಅಂದ್ಬಿಟ್ಟು ನಾನು ಎಷ್ಟು ಕಡೆ ಯಾರು ಹೇಳ್ತಾರಲ್ಲ ಅಲ್ಲೆಲ್ಲಾ ಕಡೆನೂ ಟ್ರೈ ಮಾಡಿದೀನಿ. ಬಟ್ ಇದು ಒಂದ್ಸರಿ ನೋಡೋಣ ಅಂದ್ಬಿಟ್ಟು ನಾನು ಅಲ್ಲಿ ಹಾಸ್ಪಿಟಲ್ಗೆ ಒಂದೇ ಸರಿ ವಿಸಿಟ್ ಮಾಡಿದ್ದು. ಒಂದ್ಸಾರಿ ಹೋದಾಗ ಡಾಕ್ಟರ್ ತುಂಬಾ ಚೆನ್ನಾಗಿ ನೋಡಿದ್ರು ನನಗೆ. ಟ್ರೀಟ್ಮೆಂಟ್ ಅಂದ್ರೆ ಅವ್ರು ಹೇಳಿದ್ದು ಬೇರೇನು ಇಲ್ಲ, ಮೈಗ್ರೇನ್ಗೇನು ಟ್ರೈ ಮಾಡೋಣ ಅಂತ ನಾನು ಅಡ್ರೆಸ್ ಕೇಳ್ಕೊಂಡೆ. ಓಕೆ ಅಡ್ರೆಸ್ ಹೇಳಿದ್ರು. ನಾನು ಅಲ್ಲಿ ಈ ಅಡ್ರೆಸ್ ಈ ಹಾಸ್ಪಿಟಲ್ ಅಡ್ರೆಸ್ ಎಲ್ಲಿ ಬರುತ್ತೆ ಅಂದ್ರೆ,
ರಾಜಾಜಿನಗರಲ್ಲಿ ಬಸವೇಶ್ವರ ನಗರ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರತ್ತೆ ಅನ್ಸತ್ತೆ. ಬಸವೇಶ್ವರ ನಗರ ಮೇನ್ ರೋಡ್ ಅಲ್ಲಿ ಬರುತ್ತೆ, ಪವಿತ್ರ ಪ್ಯಾರಡೈಸ್ ಹತ್ರ ಬರುತ್ತೆ. ನಿಮಗೆ ಯಾರಿಗಾದ್ರೂ ಅಡ್ರೆಸ್ ಬೇಕಂದ್ರೆ ನಿನ್ನ ಮಾಡಿದಾಗ ಅವ್ರು ಡಾಕ್ಟರ್ ಹೇಳಿದ್ದು, ಓಕೆ ನನಗೆ ತುಂಬಾ ವರ್ಷದಿಂದ ಇದೆ ಸರ್, ಹಿಂಗ್ 5 years ಇಂದ ಇದೆ, ನನಗೆ ಪೈನ್ ತಡ್ಕೊಳಕ್ ಆಗ್ತಿಲ್ಲ, ಸುಮಾರು ಕಡೆ ತೋರಿಸಿದೀನಿ, ಎಲ್ಲೂ ಕಮ್ಮಿ ಆಗಿಲ್ಲ ಅಂತ ಡಾಕ್ಟರ್ ಹತ್ರ ಎಕ್ಸ್ಪ್ಲೇನ್ ಮಾಡಿದಾಗ ಅವ್ರು ನನಗೆ ಹೇಳಿದ್ದು, ಮೈಗ್ರೇನ್ ಅಂದ್ರೆ ವಾಸಿ ಆಗದೆ ಇರೋಂತರ ಕಾಯಿಲೆ ಏನು ಅಲ್ಲ, ಅದು ನಿಮಗೆ ಕಮ್ಮಿ ಆಗತ್ತೆ. ನಿಮಗಿರೋದು ನರಗಳ ಪ್ರಾಬ್ಲಮ್ ಇರುತ್ತೆ. ನೀವು ಎಲ್ಲಾ ಕಡೆ ಟ್ರೀಟ್ಮೆಂಟ್ ತಗೊಂಡಿರೋದು ಬರೀ ಪೈನ್ಗೋಸ್ಕರ ತಗೊಂಡಿರ್ತೀರಾ. ನರದ ಟ್ರೀಟ್ಮೆಂಟ್ ಯಾರು ಕೊಟ್ಟಿರಲ್ಲ ನಿಮಗೆ. ಪೈನ್ ಬರುತ್ತಲ್ಲ, ಆ ಪೈನ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅಷ್ಟೇ. ಬಟ್ ನಿಮ್ಗೆ ಏನಂದ್ರೆ ನರ್ವ್ಸ್ಗೆ ವೀಕ್ ಆಗಿರತ್ತೆ, ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ರೆ ನಿಮ್ಗೆ ಆರಾಮಾಗಿ ನಾರ್ಮಲ್ ಆಗತ್ತೆ ಅಂತ ಹೇಳಿದ್ರು. ಓಕೆ ಅಂತ ಹೇಳ್ಬಿಟ್ಟು ನಾನು ಟ್ರೀಟ್ಮೆಂಟ್ ಅಂದ್ರೆ ಅವ್ರು ಬೇರೆ ಏನು ಮಾಡಿಲ್ಲ, ನನಗೆ ನೋಡ್ಬಿಟ್ಟು ಟ್ಯಾಬ್ಲೆಟ್ಸ್ ಅಷ್ಟೇ ಬರ್ದು ಕೊಟ್ಟಿದ್ದು. ಚೆಕ್ ಮಾಡಿದ್ರು, ಚೆಕ್ ಮಾಡಿ ಮತ್ತೆ ಇಂಜೆಕ್ಷನ್ ಆ ತರದೆಲ್ಲ ಏನು ಇರ್ಲಿಲ್ಲ ನನಗೆ, ಬರೀ ಚೆಕ್ಮೆಟ್ಸ್ ಬರ್ಕೊಟ್ರು ನನಗೆ. ಆ ಟ್ಯಾಬ್ಲೆಟ್ಸ್ ನ 1 ತಿಂಗಳು ಕಂಟಿನ್ಯೂಸ್ ಆಗಿ ತಗೊಳಕ್ ಹೇಳಿದ್ರು. ಆ ಟ್ಯಾಬ್ಲೆಟ್ಸ್ ತಗೊಳಕ್ ಸ್ಟಾರ್ಟ್ ಮಾಡ್ದಾಗಿಂದ ನಾನು ಇವತ್ತಿನವರೆಗೂ, ನಾನು ಆಕ್ಚುಲಿ 3 months ಯೂಸ್ ಮಾಡಿದೀನಿ. ತಗೊಳಕ್ ಸ್ಟಾರ್ಟ್ ಮಾಡ್ದಾಗಿಂದ ಇವತ್ತಿನವರೆಗೂ ನನಗೆ 1 ದಿನಕ್ಕೂ ಕೂಡ ತಲೆನೋವು ಅಂತಾನೆ ಬಂದಿಲ್ಲ. 5 years ಇಂದ ಸಫರ್ ಮಾಡಿದವಳು ಇವತ್ ನನ್ಗೆ ನಿಜವಾಗ್ಲೂ ಖುಷಿ ಆಗತ್ತೆ. ಯಾಕಂದ್ರೆ ಅವ್ರೊಂಥರ ನನ್ಗೆ ಕಸ್ಟಮರ್ ರೆಫರ್ ಮಾಡಿದಕ್ಕೆ ನಂಗೆ ಇವಾಗೂ ಅವ್ರಿಗೆ ಹೇಳ್ತೀನಿ, ಮಮ್ಮ ನಂಗೆ ತುಂಬಾ ಖುಷಿ ಆಯ್ತು, ಯಾಕಂದ್ರೆ ನನಗೆ ಇಷ್ಟು ದಿನ ಇಷ್ಟು ಪೇನ್ ಇಟ್ಕೊಂಡು ಒದ್ದಾಡ್ತಾ ಇದೆ, ಇವಾಗ ನೀವು ಅವರು ಒಂದು ಸಜೆಸ್ಟ್ ಮಾಡಿದಕ್ಕೆ ನನಗೆ ಸೀರಿಯಸ್ ಆಗಿ ಹೇಳ್ತೀನಿ, ನಂಗೆ ಎಷ್ಟು ರಿಲೀಫ್ ಆಗಿದೆ ಅಂದ್ರೆ ನನ್ನ ಮನೆಯಿಂದ ಎಲ್ಲೂ ಹೊರಗಡೆ ಹೋಗಕ್ ಆಗ್ತಿರ್ಲಿಲ್ಲ, ಕೆಲಸ ಮಾಡಕ್ ಆಗ್ತಾ ಇರ್ಲಿಲ್ಲ, ತುಂಬಾ ಕಷ್ಟ. ಮೇನ್ ಪ್ರಾಬ್ಲಮ್ ಇದ್ದಿದ್ದೆ ನನಗೆ ತಲೆನೋವು ಅಂತ, ಅಷ್ಟು ಪೇನ್ ಆಗ್ತಾ ಇತ್ತು. ಇವಾಗ ಹೆಂಗಂದ್ರೆ ಆ ಟ್ಯಾಬ್ಲೆಟ್ಸ್ ನಾನು ತಗೊಂಡಿದ್ದೆ 1 ತಿಂಗಳ ಟ್ಯಾಬ್ಲೆಟ್ಸ್ ತಗೊಂಡಿದ್ದೆ, ನಾನು ಕಂಟಿನ್ಯೂಸ್ ಆಗಿ ತಗೊಳಕ್ ಹೇಳಿದ್ರು. ಹಂಗಾಗಿ ನಾನು ಕಂಟಿನ್ಯೂಸ್ 1 ತಿಂಗಳ ಟ್ಯಾಬ್ಲೆಟ್ಸ್ ತಗೊಂಡೆ. 1 ತಿಂಗಳು ಕಮ್ಮಿ ಆಗಿಲ್ಲ ಅಂದ್ರೆ ಮತ್ತೆ ಬನ್ನಿ ಅಂತ. ಬಟ್ ನಾನು ಹೋಗಿಲ್ಲ. ಮತ್ತೆ 1 ತಿಂಗಳಲ್ಲಿ ನನಗೆ ಆರಾಮಾಗಿ ಟ್ಯಾಬ್ಲೆಟ್ಸ್ ಯಾವಾಗ ಸ್ಟಾರ್ಟ್ ಮಾಡಿದ್ನಲ್ಲ ಆವತ್ತಿಂದ ಇವತ್ತಿನವರೆಗೂ 3 months ಆಯ್ತು ಆಲ್ರೆಡಿ. ನಾನು ಅವ್ರ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೊಂಡ್ ಬಂದು 3 months ಆಯ್ತು. ಇವತ್ತಿನವರೆಗೂ ಯಾವುದು ತಲೆನೋವು ಕೂಡ ನನಗೆ ಎಲ್ಲೇ ಬಿಸಿಲಲ್ಲಿ ಹೋಗ್ಲಿ, ಗಾಡಿನಲ್ಲಿ ಹೋಗ್ಲಿ, ಸ್ಮೆಲ್ ಇರ್ಲಿ, ಇವತ್ತಿನವರೆಗೂ ನನಗೆ ತಲೆನೋವು ಬಂದಿಲ್ಲ. ತುಂಬಾ ಖುಷಿ ಆಗತ್ತೆ. ಯಾಕಂದ್ರೆ ಸುಮಾರು ಜನ ಇದೇ ತರ ಸಫರ್ ಮಾಡ್ತಿದ್ದಾರೆ, ಹಂಗಾಗಿ ಜನ ಈ ಪೈನ್ ಇಂದ ಸಫರ್ ಮಾಡ್ತಿದ್ದಾರೆ. ಅಟ್ಲೀಸ್ಟ್ ನನ್ನಿಂದ ಬೇರೆಯವ್ರಿಗೂ ಒಂದು ಹೆಲ್ಪ್ ಆಗ್ಲಿ ಅನ್ನೋದಕ್ಕೋಸ್ಕರ ನನ್ಗೊಬ್ರಿಂದ ಹೆಲ್ಪ್ ಆಗಿದೆ, ನನಗೊಬ್ರಿಂದ ಯೂಸ್ ಆಗಿದೆ. ಯಾಕಂದ್ರೆ ನನ್ಗೆ ಇವಾಗ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ತಲೆನೋವು ಬರ್ತಿಲ್ಲ ಅನ್ನೋದೇ ದೊಡ್ಡ ಖುಷಿ ನನಗೆ. ಬೇರೆ ಏನ್ ಪ್ರಾಬ್ಲಮ್ ಇದ್ರೂ ಪರವಾಗಿಲ್ಲ, ತಲೆನೋವು ಬರ್ತಿಲ್ಲಲ್ಲಪ್ಪ ಅನ್ನೋದು ಅಷ್ಟು ಖುಷಿ ಆಗಿದೆ ನನಗೆ. ಬೇರೆ ಒಬ್ರಿಂದ ನನಗ್ ಯೂಸ್ ಆಯ್ತು, ನನಗ್ ಬೆನಿಫಿಟ್ ಆಯ್ತು ಅಂದಾಗ ನಮ್ಮಿಂದ ಯಾರಿಗಾದ್ರೂ 4 ಜನಕ್ಕೂ ಯೂಸ್ ಆಗತ್ತೆ ಅಂದ್ರೆ ಅಲ್ಲಿ ನಾನೇನು ಕೊಟ್ಟು ಕಳ್ಕೊಳ್ಳೋದಿರಲ್ಲ, ಜಸ್ಟ್ ಒಂದು ರೆಫರ್ ಮಾಡೋದಷ್ಟೇ. ಯಾಕಂದ್ರೆ ನನಗ್ ಕಮ್ಮಿಯಾಗಿ ಎಷ್ಟೊಂದ್ ಜನ ಸುಮಾರು ಕಡೆ ತೋರಿಸಿರ್ತಾರೆ, ಸುಮಾರು ಜನ ಎಲ್ಲಾ ಕಡೆ ತೋರಿಸಿರ್ತಾರೆ, ತುಂಬಾ ಸಫರ್ ಮಾಡ್ತಾ ಇರ್ತಾರೆ. ನಾನು ಇವಾಗ ಹೆಂಗಂದ್ರೆ ನನ್ನ ಶಾಪಿಗೆ ಬರೋರು ಎಲ್ರಿಗೂ ನಾನು ಹೇಳ್ತೀನಿ, ಪೈನ್ ತಲೆನೋವು ಬರ್ತಾ ಇದೆ ಅಂದ್ರೆ ನಾನು ಹೇಳ್ತೀನಿ, ಓಕೆ ಇಲ್ಲಿ ಹೋಗಿ ಅಡ್ರೆಸ್ ಹೇಳ್ತೀನಿ, ನಾನು ಹೋಗಿ ಅಲ್ಲಿ ತುಂಬಾ ಚೆನ್ನಾಗಿ ನೋಡ್ತಾರೆ, ತೋರಿಸ್ಕೊಡಿ ಅಂತ. ಯಾಕಂದ್ರೆ ಅವ್ರಿಗೆ ರೆಫರ್ ಮಾಡಿದವ್ರಿಗೆ 12 ವರ್ಷದಿಂದ ತಲೆನೋವಿತ್ತು. ಆ ತಲೆನೋವು ಇವಾಗ ಅವ್ರಿಗೆ ಅಲ್ಲಿ ಹೋಗಿ ಬಂದಾಗಿಂದ ಇವತ್ತಿನವರೆಗೂ 1 ದಿನಕ್ಕೂ ಅವ್ರಿಗೆ ತಲೆನೋವು ಬಂದಿಲ್ಲ ಅಂತೆ. ಹಂಗಾಗಿ ಅವ್ರು ನನಗೆ ರೆಫರ್ ಮಾಡಿದ್ದಕ್ಕೆ ನನಗೂ ಖುಷಿ ಆಗತ್ತೆ. ನಾನು 4 ಜನಕ್ಕೆ ರೆಫರ್ ಮಾಡ್ಬೇಕಂತ ಈ ವಿಡಿಯೋದಿಂದ ನಾನ್ ನಿಮಗೆಲ್ಲ ಹೇಳೋದೇನಂದ್ರೆ, ಯಾರಿಗಾದ್ರೂ ನಿಮ್ ಫ್ರೆಂಡ್ಸ್, ಫ್ಯಾಮಿಲಿ ಯಾರಿಗಾದ್ರೂ ಈ ತರ ತಲೆನೋವಂತ ಸಫರ್ ಮಾಡ್ತಿರೋರ್ಗೆ ಪ್ಲೀಸ್ ರೆಫರ್ ಮಾಡಿ. ಅದರಿಂದ ನಾವೇನು ಕಳ್ಕೊಳ್ಳೋದಿರಲ್ಲ, ಅವ್ರಿಗೆ ರೆಫರ್ ಮಾಡಿ. ಅಟ್ಲೀಸ್ಟ್ ಅವ್ರಿಗೊಂದು ಯೂಸ್ ಆಗತ್ತೆ. ಹೆಲ್ತ್ ಅಲ್ಲ, ಯಾರಿಗಿದ್ರು ಅದು ಹೆಲ್ತ್ ಪ್ರಾಬ್ಲಮ್ ಬಂದ್ರೆ ತುಂಬಾ ಕಷ್ಟ ಅನ್ಸುತ್ತೆ. ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಯಾರಿಗಾದ್ರೂ ತಲೆನೋವು ಅಂದ್ರೆ ಪ್ಲೀಸ್ ರೆಫರ್ ಮಾಡಿ. ನಿಮ್ಗೆ ಏನಾದ್ರೂ ಅಡ್ರೆಸ್ ಬೇಕಂದ್ರೆ ನೀವು ಕಮೆಂಟ್ ಮಾಡಿ, ಬೇಕಂದ್ರೆ ನನ್ನ ಅಡ್ರೆಸ್ ಲೊಕೇಶನ್ ಸೆಂಡ್ ಮಾಡ್ತೀನಿ. ನಿಮಗೆ ಗೊತ್ತಿರುತ್ತೆ ರಾಜಾಜಿನಗರಲ್ಲಿ ನಿಯರ್ ಬಸವೇಶ್ವರ ನಗರ್ ಬರುತ್ತೆ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರತ್ತೆ ಅನ್ಕೊಂತೀನಿ. ಬಸವೇಶ್ವರ ನಗರ್ ಅಂದ್ರೆ ಪವಿತ್ರ ಪ್ಯಾರಡೈಸ್ ಬರುತ್ತೆ, ಆ ರೋಡ್ ನಲ್ಲಿ ಬರುತ್ತೆ. ಅದು ಹಾಸ್ಪಿಟಲ್ ಪುಣ್ಯ ಹಾಸ್ಪಿಟಲ್ ಅಂತ ಬರುತ್ತೆ. ಹಾಸ್ಪಿಟಲ್ ನಿಯರ್ ಬಂದು ಶ್ರೀ ಸಾಯಿ ನ್ಯೂರೋ ಅಂಡ್ ಚೈಲ್ಡ್ಸ್ ಕ್ಲಿನಿಕ್ ಅಂತ ಬರುತ್ತೆ. ಅಲ್ಲಿರೋ ಡಾಕ್ಟರ್ ನೇಮ್ ಬಂದು ಡಾಕ್ಟರ್ ಪ್ರಮೋದ್ ಅಂತ ಅವ್ರ ಹೆಸರು. ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ, ಅವ್ರಿಗೂ ಯೂಸ್ ಆಗೋ ತರ ಮಾಡಿ. ಸುಮ್ನೆ ಇದು ರೆಫರ್ ಮಾಡ್ತಿಲ್ಲ, ಯಾಕಂದ್ರೆ ನನಗಾಗಿರೋ ಅನುಭವ ಮತ್ತೆ ನನಗೆ ಯಾರು ರೆಫರ್ ಮಾಡಿದ್ರಲ್ಲ ಅವ್ರು ಕೂಡ ಎಷ್ಟು ಜನಕ್ಕೆ ಅವ್ರು ಹೇಳಿದಾರೋ ಅಷ್ಟು ಜನಕ್ಕೂ ರಿಸಲ್ಟ್ ಚೆನ್ನಾಗಿ ಬಂದಿದೆ. ಹಂಗಾಗಿ ನನ್ ರಿಸಲ್ಟ್ ನೋಡ್ಬಿಟ್ಟು ನಾನು ನಿಮಗೂ ಎಲ್ಲರಿಗೂ ರೆಫರ್ ಮಾಡ್ತಾ ಇದ್ದೀನಿ ಅಷ್ಟೇ. ಅಲ್ಲಿಂದ ಬೆನಿಫಿಟ್ ನನ್ಗೇನು ಇಲ್ಲ, ಬಟ್ ಏನಂದ್ರೆ ನಮ್ಮಿಂದ 4 ಜನಕ್ಕೆ ಯೂಸ್ ಆಗತ್ತೆ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇದಾಗಿತ್ತು. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.